ಹುಬ್ಬಳ್ಳಿಯಲ್ಲಿ ಸಿಎಂ ಬದಲಾವಣೆ ಕುರಿತು ಎಪಿಎಂಸಿ ಹಾಗೂ ಕೈಮಗ್ಗ ಜವಳಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕುರಿತು ಸಿಎಂ ಬದಲಾವಣೆಗೆ ಸಿಎಂ ಮತ್ತು ಡಿಸಿಎಂ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಕುರಿತು ಮಾಧ್ಯಮದ ಮುಂದೆ ಎಪಿಎಂಸಿ ಹಾಗೂ ಕೈಮಗ್ಗ ಜವಳಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಹೇಳಿದ್ಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದ್ರಲ್ಲಿ ಆಗ್ತಿಲ್ಲ. ಸಿಎಂ ಅವರು ಹೇಳಿದ್ದಾರೆ, ಡಿಸಿಎಂ ಹೇಳಿದ್ದಾರೆ. ಆ ವಿಷಯ ಇವತ್ತು ಚರ್ಚೆಗೆ ಅವಕಾಶ ಇಲ್ಲ. ಅವ್ರು ಮಾತಾಡಿದರೆ ಅದು ನೀವು ಯಾರು ರಿಯಾಕ್ಷನ್ ಕೇಳ್ತೀರಿ, ಪಾಪ ಅವ್ರು ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ವೆಲ್ ಕನ್ಸರ್ನ್ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ ಅದ್ರ ಬಗ್ಗೆ ಮೇಲೆ ಮೇಲೆ ಚರ್ಚೆ ಮಾಡೋದ್ರಲ್ಲಿ ಆಗ್ತಾ ಇದೆ. ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಟ್ಟ ಮೇಲೆ ನಾನು ಏನಾದ್ರು ಹೇಳೋಕ್ಕಾಗತ್ತೆ? ಇಲ್ಲಿ ನೋಡ್ರಿ, ಅದನ್ನು ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇಲ್ಲ. ಯಾರು ಅದನ್ನು ಕೇಳಿಲ್ಲ, ಹೇಳಿಲ್ಲ. ಅವ್ರು ಹೇಳಿದರೆ ಅದು ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಾವ್ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗೇನು ಅದನ್ನು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಈಗ ಡ್ರಗ್ ಡೆವಲಪ್ಮೆಂಟ್ ಇದೆ. ಈಗ ನನ್ನ ಜಿಲ್ಲೆಗೆ ಬರ್ತಾ ಇದ್ದಾರೆ 14ನೇ ತಾರೀಕಿಗೆ CM DCM ಇಬ್ಬರು ಬರ್ತಾ ಇದ್ದಾರೆ. ಅದನ್ನೇನಾಗೆ ಮಾತಾಡ್ತಾರೆ. ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ನೀರಾವರಿ ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ. ಆ ಕಾರ್ಯಕ್ರಮ ಸಿಂಗ್ ಬರ್ತಾ ಇದೆ, ಅದಕ್ಕೆ ಹೊರಟಿದ್ದಾರೆ, ಮಾಡ್ತಾ ಇದ್ದೀವಿ ನಾವು. ಅದು ನಾಟ್ ಅಗೇನ್ಸ್ಟ್ ಎಲ್ಲ ಸಚಿವರು ವಿರುದ್ಧ ಹೇಳೋದಂತಲ್ಲ. ಯಾರು ಕೆಲವೊಬ್ಬರ ಬಗ್ಗೆ ಅವ್ರು ಹೇಳಿರ್ಬೋದು, ಇಲ್ಲ ಅಂತ ನಾನು ಸದ್ಯ ಸಾಮಾನ್ಯ ಹೈಕಮಾಂಡ್ ಕೂಡ ರಿವ್ಯೂ ಮಾಡಲೇಬೇಕು. ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋಕ್ಕೆ ಸಚಿವರು ಇನ್ನೂ ಕರೀಲಿಲ್ಲ. ಇನ್ನೊಂದು ಡಿವಿಷನ್ ಕರೀತಾರೆ. ಅದು ಅವ್ರ ವೈಯಕ್ತಿಕ, ಅವರು ಕೆಲಸಕ್ಕೂ ಹೋಗಿದ್ದಾರೆ, ಡಿಫೆನ್ಸ್ ಬಗ್ಗೆ ಕೇಳಕ್ಕೆ ಹೋಗಿದ್ದಾರೆ. ಇಲ್ಲ, ಈಗ ಆಲ್ರೆಡಿ ಏನೇನು ಅಮೆಂಡ್ಮೆಂಟ್ ಬೇಕು ತೊಗೊಂಡು ಬಂದಿದ್ದೀವಿ. 1 ವರ್ಷದಲ್ಲಿ ಅದಕ್ಕೇನು ಶಕ್ತಿ ತುಂಬಬೇಕು ಆ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಎಲ್ಲ ಕಡೆ ಪೇಪರ್ನಲ್ಲಿ ನೀವು ನೋಡಿದ್ದೀವಿ ಡಿಟೇಲ್ ಆಗಿ ಏನೇನು ಆಗಿದೆ, ಏನು. ಕ್ರಾಂತಿ ಸಮಾಚಾರ, ಧಾರವಾಡ.